Good morning, children. Welcome to YouTube channel. 10th standard science, especially in physics part. The chapter is light, reflection and refraction of light. In this chapter, in the last class, we are discussing about introduction of light and transparent, translucent, and opaque object and reflection of light. Definition of reflection of light. The reflection of light means bouncing back of light from any surface is called reflection of light. Reflection of light is more occurs in a smooth surface. For example, plane mirror, new tiles, new metal. These are all example for smooth surface and clear water. These are all example for smooth surface, and reflection is takes place more percent in reflection in these smooth surfaces. Therefore, we have understand about ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್. ಹಾಗಾದರೆ ಪ್ಲೇನ್ ಮಿರರು ಇವುಗಳನ್ನು ನಾವು ನೋಡಿರ್ತೀವಿ, ಅಲಂಕಾರಿಕ ಕನ್ನಡಿಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನಾವು ನಮ್ಮ ಮುಖಗಳನ್ನು ನೋಡಿಕೊಳ್ಳಲು ಪ್ಲೇನ್ ಮಿರರ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಸಲೂನ್ಗಳಲ್ಲಿ, ಬ್ಯೂಟಿ ಪಾರ್ಲರ್ಗಳಲ್ಲಿ, ಬೇರೆ ಬೇರೆ ಒಂದು ಪ್ಲೇಸಸ್ಗಳೆಲ್ಲ ನಾವು ಪ್ಲೇನ್ ಮಿರರ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಪ್ಲೇನ್ ಮಿರರ್ ಇಸ್ ಪ್ರೊಡ್ಯೂಸಸ್ image by the reflection of light. The image formed in a plane mirror is virtual and erect ಅಂತ ಹೇಳ್ತಾ ಹೋಗ್ತೀವಿ. erect and actual image ಆಗಿರುತ್ತೆ. virtual means the same image is produced. the inverted ಅಂತ ಹೇಳ್ತೀವಿ, ಮತ್ತು ವರ್ಚುವಲ್ ಅಂತ ಬರ್ತಾ ಹೋಗುತ್ತೆ. ಇನ್ವರ್ಟೆಡ್, ಬಟ್ ಇಲ್ಲಿ ವರ್ಚುವಲ್ ಅಂತಂದರೆ ಆ್ಯಸ್ ಇಟ್ ಈಸ್ ಆಬ್ಜೆಕ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇಮೇಜು ಕೂಡ ಬರ್ತಾ ಹೋಗುತ್ತೆ. ಆ್ಯಂಡ್ ಎರಾಕ್ಟ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ, ನೇರವಾಗಿರ್ತಕ್ಕಂಥ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆಫ್ ದ ಸೇಮ್ ಸೈಜ್ ಆಸ್ ಆಫ್ ದ ಆಬ್ಜೆಕ್ಟ್. ಇಮೇಜ್ನ ಸೈಜು ಆಬ್ಜೆಕ್ಟ್ನ ಸೈಜ್ಗೆ ಈಕ್ವಲ್ ಆಗಿರ್ತದೆ, ಒಂದೇ ರೀತಿಯ ಸೈಜನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಯಾವುದರಲ್ಲಿ? ಪ್ಲೇನ್ ಮಿರರಲ್ಲಿ. ಆಬ್ಜೆಕ್ಟ್ ಎಷ್ಟಿರುತ್ತೋ ಇಮೇಜು ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಅಂದರೆ ಪ್ಲೇನ್ ಮಿರರಿಂದ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೋ ಅಷ್ಟೇ ಡಿಸ್ಟೆನ್ಸಲ್ಲಿ ಇಮೇಜು ಫಾರ್ಮೇಷನ್ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಏನು ಹೇಳ್ತಾ ಹೋಗ್ತೀವಿ? the same distance from the mirror as the object is in front of the mirror. For example, here this is called as example for plane mirror and this is object ಅಂತ ಹೇಳಿದ್ರೆ ಆಬ್ಜೆಕ್ಟ್ ಇಂದ ಮಿರರ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಮಿರರ್ ಇಂದ ಇಮೇಜ್ಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಇಮೇಜ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಮ್ಮ ಕಣ್ಣಿಂದ ನಾವು ನೋಡಿದಾಗ ಈ ಒಂದು ಆಬ್ಜೆಕ್ಟು ಅದೇ ದೂರದಲ್ಲೇ ನಮಗೆ ಕಾಣ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೇಮ್ ಸೈಜ್, ಆಬ್ಜೆಕ್ಟ್ನ ಸೈಜ್ ಎಷ್ಟಿದೆಯೋ ಇಮೇಜಿನ ಸೈಜು ಕೂಡ ಅಷ್ಟೇ ಆಗಿದೆ. ಆಮೇಲೆ ವರ್ಚುವಲ್ ಇಮೇಜ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕ್ಯಾಂಡ್ಲ್ ಕಾಣ್ತಾ ಇದೆಯಲ್ಲ, ಕ್ಯಾಂಡ್ಲ್ ಯಾವ ರೀತಿ ಮೇಲ್ಮುಖವಾಗಿ ಉರಿತಾ ಇರೋ ರೀತಿ ಕಾಣ್ತಾ ಹೋಗುತ್ತೋ ಅದೇ ರೀತಿ ಇಲ್ಲಿನೂ ಕೂಡ ಕ್ಯಾಂಡ್ಲ್ ಸೇಮ್ ಕಾಣ್ತಾ ಹೋಗುತ್ತೆ ಮೇಲ್ಮುಖವಾಗಿ. ಇನ್ವರ್ಟೆಡ್ ಅಂತ ಬಂದರೆ ಏನಾಗುತ್ತೆ? ಇದು ಉಲ್ಟಾ ಕಾಣುತ್ತೆ, ತಲೆ ಕೆಳಗಾಗಿರ್ತಕ್ಕಂಥದ್ದು. ಅಂದರೆ ಕ್ಯಾಂಡ್ಲ್ ಕೆಳಮುಖವಾಗಿ ಉರಿತಾ ಇರೋ ರೀತಿ ಕಾಣ್ತಾ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಕೇಳಿದಿರೋದು ಪ್ಲೇನ್ ಮಿರರಲ್ಲಿ ಯಾವಾಗಲೂ ಕೂಡ ಈ ಪ್ಲೇನ್ ಮಿರರಲ್ಲಿ ವರ್ಚುವಲ್ ಇಮೇಜೇ ಫಾರ್ಮೇಷನ್ ಆಗುತ್ತೆ. ನಾವು ನಿಂತ್ಕೊಂಡು ನಾವು ಮಿರರನ್ನು ನೋಡ್ತಾ ಹೋದರೆ ನಾವೇನಾದ್ರು ತಲೆ ಕೆಳಗಾಗಿ ನಿಂತಿರೋ ಥರ ಕಾಣುತ್ತಾ? ಇಲ್ಲ, ನೇರವಾಗಿ ನಾವು ಯಾವ ರೀತಿ ನಿಂತಿರ್ತೀವೋ ಅದೇ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಬಟ್ ಏನಾಗುತ್ತಲ್ಲಪ್ಪ ಅಂದರೆ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಹೇಳ್ತಾ ಹೋಗ್ತೀವಿ. ಲ್ಯಾಟ್ರಲಿ ಇನ್ವರ್ಟೆಡ್ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಇದೆ ಕಾಣ್ತಾ ಹೋಗುತ್ತೆ. ನೋಡಿ, ರೈಟ್ ಸೈಡ್ ಇದು ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನೋಡಿ, ಅದು ಉಲ್ಟಾಗಿದೆಯಾ, ಇದು ರೈಟ್ ಸೈಡ್ ಬಂದಿದೆ. ಅಂದರೆ ನಾವು ನೋಡಿರ್ಬೋದು, ನೀವು ಮಿರರ್ಗಿನ್ನ ಮುಂದೆ ನಿಂತ್ಕೊಂಡು ಬಲಗೈಯಲ್ಲಿ ನೀವು ತಲೆ ಬಾಚ್ಕೊಂತ ಇದ್ದರೆ ನಾವು ಮಿರರ್ ಒಳಗಡೆ ನೀವು ಇಮೇಜ್ ಏನಾಗುತ್ತೆ ಗೊತ್ತಾ? ನೀವು ಎಡಗೈಯಲ್ಲಿ ತಲೆ ಬಾಚಿರೋ ಥರ ಕಾಣ್ತಾ ಹೋಗುತ್ತೆ. ಅಥವಾ ನೀವು ಊಟ ಮಾಡ್ತಾ ಇರುವಾಗ ಮಿರರ್ ನೋಡ್ಕೊತಾರೆ, ಬಲಗೈಯಲ್ಲಿ ಊಟ ಮಾಡ್ತಾ ಇದ್ದರೆ ನೀವು ಎಡಗೈಯಲ್ಲಿ ಊಟ ಮಾಡಿದ ಥರ ಭಾಸವಾಗ್ತಾ ಹೋಗುತ್ತೆ. ಬಟ್ ಅದರಲ್ಲಿ ಲ್ಯಾಟ್ರಲಿ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಅದು ಲ್ಯಾಟ್ರಲ್ ಇನ್ವರ್ಟೆಡ್ ಅಂದರೆ ಫುಲ್ ಉಲ್ಟಾ ಅಲ್ಲ. ಲ್ಯಾಟ್ರಲ್ ಅಂದರೆ ನಮ್ಮ ಎಡಭಾಗ ಬಲಭಾಗ ರೀತಿ ಕಾಣುತ್ತೆ, ಬಲಭಾಗ ಎಡಭಾಗ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್. ಪ್ಲೇನ್ ಮಿರರಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಷನ್. ಪ್ಲೇನ್ ಮಿರರ್ ಅಂದರೆ ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಫ್ರಮ್ ಎನಿ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್ ಆಫ್ ಎ ರೇ ಆಫ್ ಲೈಟ್ ಈಸ್ ಇನ್ಸಿಡೆನ್ಸ್ ಆನ್ ಎ ಮಿರರ್ ಆ್ಯಂಡ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್ is called as reflection of light ಅಂತ ಹೇಳ್ತಾ ಹೋಗ್ತೀವಿ. ದ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಫಸ್ಟ್ ಪ್ರಾಪರ್ಟಿ ಏನಾಗುತ್ತೆ? ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್ ಆಗಿರುತ್ತೆ. ನೇರವಾಗಿರ್ತಕ್ಕಂಥ ಈ ಒಂದು ಇಮೇಜ್ ಯಾವ ರೀತಿ ಇರುತ್ತೋ, ಆಬ್ಜೆಕ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಟ್ ದ ಸೇಮ್ ಸೈಜ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ನ ಸೈಜ್ ಎಷ್ಟಿರುತ್ತೋ ಇಮೇಜ್ನ ಸೈಜು ಕೂಡ ಸೇಮ್ ಆಗಿರುತ್ತೆ. ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಅಂದರೆ ಆಬ್ಜೆಕ್ಟು ಮಿರರಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೋ
ಇಮೇಜ್ ಕೂಡ ಮಿರರಿಂದ ಅಷ್ಟೇ ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಇಲ್ಲಿ ನಾವು ಹೇಳಿದ್ದು ಇನ್ವರ್ಟೆಡ್ ಇಮೇಜ್ ಅಂತ, ಸ್ವಲ್ಪ ಲ್ಯಾಟ್ರಲ್, ಯಾಕಂದರೆ ಲೆಫ್ಟ್ ಹ್ಯಾಂಡ್ ನಾವೇನಾದರೂ ಮೂವ್ಮೆಂಟ್ ಮಾಡಿದರೆ ಇಲ್ಲಿ ರೈಟ್ ಹ್ಯಾಂಡ್ ಮೂವ್ಮೆಂಟ್ ಆಗಿರೋ ಥರ ಕಾಣ್ತಾ ಹೋಗುತ್ತೆ. ಇದು ನಾವು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಯಾವುದರಲ್ಲಿ? ಪ್ಲೇನ್ ಮಿರರಲ್ಲಿ. ಓಕೆ, ವಾಟ್ ಈಸ್ ಸ್ಪೆರಿಕಲ್ ಮಿರರ್ಸ್? ಆಲ್ರೆಡಿ know that spherical mirrors and especially spherical mirrors in concave and convex mirrors. There are two types of spherical mirrors. Important is concave mirror and convex mirror. Therefore, concave mirror, a spherical mirror that has its reflecting surface curved inward. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಕಾನ್ಕೇವ್ ಮಿರರ್ ಅಂದರೆ ಎ ಸ್ಪೆರಿಕಲ್ ಮಿರರ್ ದಟ್ ಆ್ಯಸ್ ಇಟ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ಡ್ ಇನ್ವರ್ಡ್, ಒಳಮುಖವಾಗಿ ಅದು ರಿಫ್ಲೆಕ್ಟಿಂಗ್ ಸರ್ಫೇಸು ಬಾಗಿದ್ರೆ ಅದನ್ನು ನಾವೆಂತ ಕಳ್ತೀವಿ? ಕಾನ್ಕೇವ್ ಮಿರರ್ ಅಂತ ಕಳ್ತೀವಿ. ನಿಮ್ನ ದರ್ಪಣ ಅಂತ ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇವೆ. ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಾಗಿರ್ತಪ್ಪ ಅಂದರೆ ಒಳಮುಖವಾಗಿ ಬೆಂಡ್ ಆಗಿರ್ತದೆ. ಅಂದರೆ ಥಿಕ್ಕರ್ ಈಸ್ ಇಟ್ಸ್ ಎಡ್ಜ್ ಆ್ಯಂಡ್ thin in its center is called as concave mirror. Concave mirror ಅಂದರೆ a spherical mirror in which thinner at its center and thicker at its edges is called concave mirror. ಅಥವಾ the reflecting surface is bending inward directions, curved inward, ಒಳಮುಖವಾಗಿ ಕರ್ವ್ಡ್ ಆಗಿದ್ರೆ ಅದು ನಾವೆಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಕಾನ್ಕೇವ್ ಮಿರರ್. ನೋಡಿ ಇಲ್ಲಿ ದಿಸ್ ಮಿರರ್ ಈಸ್ ಬೆಂಡಿಂಗ್ ಇನ್ವರ್ಡ್ ಡೈರೆಕ್ಷನ್ಸ್, ಈ ರೀತಿ ಇನ್ವರ್ಡ್ ಆಗಿ ಬೆಂಡ್ ಆಗ್ತಾ ಹೋಗಿದೆ. ದಿಸ್ ಈಸ್ ಕಾಲ್ಡ್ ಕಾನ್ಕೇವ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಔಟ್ವರ್ಡ್, ಹೊರಮುಖವಾಗಿ ಈ ರೀತಿ ಬೆಂಡ್ ಆಗಿದ್ರೆ ಅದನ್ನು ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಎ ಸ್ಪೆರಿಕಲ್ ಮಿರರ್ ದಟ್ ಆಸ್ ಇಟ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಔಟ್ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಕಾನ್ವೆಕ್ಸ್ ಮಿರರ್. ಈ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್ ಅವು. There are some important terms to be explained first in terms of spherical mirrors. They are, ನಾವು ಹಾಗಾದ್ರೆ ಸ್ಪೆರಿಕಲ್ ಮಿರರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸ್ಪೆರಿಕಲ್ ಮಿರರಲ್ಲಿ ಟೈಪ್ಸ್ ಬಂದು ಕಾನ್ಕೇವ್ ಮಿರರ್ ಅಂದರೆ ಗೊತ್ತಾಯಿತು, ಕಾನ್ವೆಕ್ಸ್ ಮಿರರ್ ಅಂದರೆ ಗೊತ್ತಾಯಿತು. ಹಾಗಾದರೆ ಎರಡಕ್ಕೂ ಇಲ್ಲಿ ಯೂಸ್ ಮಾಡೋಕ್ಕಾದ್ರೆ ನಮಗೆ ಕೆಲವು ಟರ್ಮ್ಸ್ ಬರ್ತಾ ಹೋಗ್ತವೆ. ನಾವು ರೇ ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ಯಾವ ರೀತಿ ರಿಫ್ಲೆಕ್ಷನ್ ಆಗುತ್ತೆ, ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಕಾನ್ಕೇವ್ ಮಿರರಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಕಾನ್ವೆಕ್ಸ್ ಮಿರರಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಕಲಿಯೋಕ್ಕಿಂತ ಮುಂಚೆ ಆ ಟರ್ಮ್ಸ್ಗಳು ಗೊತ್ತಿರಬೇಕು. ಟರ್ಮ್ಸ್ಗಳು ಗೊತ್ತಾದರೆ ಅದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ದರ್ ಆರ್ ಇಂಪಾರ್ಟೆಂಟ್ ಸಮ್ ಟರ್ಮ್ಸ್ to be explained first in terms of spherical mirror. First one is center of curvature, second one is focus. Focus is also called as principal focus, and principal axis, and pole, and focal length, and radius of curvature. These are the important terms we have studied in spherical mirror. Therefore, first one is center of curvature. C, center of curvature. It is the center of sphere of which the mirror is a part. ನಾವು ಮಿರರನ್ನು ಯಾವುದೇ ಒಂದು ಕಾನ್ಕೇವ್ ಮಿರರ್ ಆಗಿರ್ಬೋದು ಅಥವಾ ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ದಿಸ್ ಈಸ್ ಅ ಮಿರರ್ ಮೇಡ್ ಬೈ ಎ ಸ್ಪೆರಿಕಲ್ ಅಥವಾ ಸ್ಪಿಯರ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಪಿಯರ್ ಮಿರರಿಂದ ಅದನ್ನ ಫಾರ್ಮೇಷನ್ ಮಾಡಿರ್ತೀವಿ. ಬಟ್ ದ ಸ್ಪಿಯರ್ ಮಿರರ್ ಆಸ್ ಸೆಂಟರ್, ಸ್ಪಿಯರ್ ಮಿರರ್ ಆಸ್ ಹ್ಯಾವಿಂಗ್ ಅ ಸೆಂಟರ್, ಶುಡ್ ಹ್ಯಾವಿಂಗ್ ಸೆಂಟರ್, ದಟ್ ಈಸ್ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಇಟ್ ಈಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಅ ಪಾರ್ಟ್. ಮಿರರ್ ಆ ಒಂದು ಸ್ಪಿಯರಿಂದನೇ ಮಿರರನ್ನು ಫಾರ್ಮೇಷನ್ ಮಾಡಿರ್ತಾರೆ. ಆ ಒಂದು ಸ್ಪಿಯರ್ನ ಸೆಂಟರನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕಾನ್ವೆಕ್ಸ್ ಮಿರರ್ನ ಪ್ರಿಪರೇಷನ್ ಮಾಡಿದ್ದೀವಿ. ಕಾನ್ವೆಕ್ಸ್ ಮಿರರ್ ಅಂದರೆ ಎಮ್ಮಿಂದ M' ಏನು ಬರುತ್ತೋ ಇದನ್ನು ಈ ಒಂದು ಪಾರ್ಟನ್ನು ನಾವು ಮಿರರ್ ಅಂತ ಹೇಳ್ತೀವಿ, ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಈ ಪಾರ್ಟನ್ನು ನಾವು ಇದೇ ಥರ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಇಟ್ ಫಾರ್ಮ್ಸ್ ಎ ಸ್ಪಿಯರ್. ಇಲ್ಲೊಂದು ಸ್ಪಿಯರ್ ಫಾರ್ಮೇಷನ್ ಆಗುತ್ತೆ. ಸ್ಪಿಯರ್ ಆದಮೇಲೆ ಇಟ್ ಹ್ಯಾಸ್ ಸೆಂಟರ್, ದಟ್ ಈಸ್ ಕಾಲ್ಡ್ ಆಸ್ ಸೆಂಟರ್ ಆಫ್ ದ ಸ್ಪಿಯರ್. ದಟ್ ಈಸ್ ಸೆಂಟರ್ ಆಫ್ ಸ್ಪಿಯರ್ ವಿ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಇದನ್ನು ನಾವೆಂತ ಕರಿತೀವಿ? ಸೆಂಟರ್ ಆಫ್ ಕರ್ವೇಚರ್ ಅಂತ ಹೋಗ್ತೀವಿ. ಈ ಸ್ಪಿಯರಲ್ಲೇ ಒಂದು ಪಾರ್ಟ್ ಏನಾಗಿರ್ತದೆ? ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಇಲ್ಲಿ ನಾವು ಕಟ್ ಮಾಡಿದರೆ ಏನಾಗುತ್ತೆ? ಇದು ಕಾನ್ವೆಕ್ಸ್ ಮಿರರ್ ಆಗುತ್ತೆ. ಕಟ್ ಮಾಡಿದ್ರೆ ಫಸ್ಟ್ಗೆ ಏನಾಗಿರುತ್ತೋ ಸ್ಪಿಯರ್ ಆಗಿತ್ತು, ಒಂದು ಗ್ಲಾಸ್ ಸ್ಪಿಯರ್ ಅಂತ ಹೇಳ್ತೀವಿ. ಸ್ಪೆರಿಕಲ್ ಮಿರರ್ ಅಂದರೆ ಗ್ಲಾಸಿಂದ ಮಾಡಿರ್ತಕ್ಕಂಥದ್ದು, ಗೊತ್ತಿರ್ಬೇಕು ನಿಮಗೆ. ಈಗ ಸ್ಪಿಯರ್ ಶೇಪ್ ಇದೆ, ಇದನ್ನು ನಾವು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ? ಅದು ಈ ರೀತಿ ಕಟ್ ಮಾಡಿ ಈ ರೀತಿ ಇನ್ವರ್ಡ್ ಡೈರೆಕ್ಷನಲ್ಲಿ ಅಥವಾ ಔಟ್ವರ್ಡ್ ಡೈರೆಕ್ಷನಲ್ಲಿ ಈ ರೀತಿ ಬೆಂಡ್ ಆದಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ರೀತಿ ಇದ್ದರೆ ಅದು ನಾವು ಕಾನ್ವೆಕ್ಸ್ ಮಿರರ್ ಅಥವಾ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅಂದರೆ ಮಿರರ್ನಲ್ಲಿ ಸ್ಪಿಯರಲ್ಲೇ ಒಂದು ಪಾರ್ಟ್ ಆಗಿರ್ತದೆ, ಕಾನ್ಕೇವ್ ಆಗಿರ್ಬೋದು ಅಥವಾ ಕಾನ್ವೆಕ್ಸ್ ಆಗಿರ್ಬೋದು. ಒಂದು ಸ್ಪೆರಿಕಲ್ ಮಿರರಲ್ಲಿ ಅದೊಂದು ಪಾರ್ಟ್ ಆಗಿರೋದ್ರಿಂದ ಆ ಸ್ಪೆರಿಕಲ್ ಮಿರರ್ ಅಂದಮೇಲೆ ಇಟ್ ಹ್ಯಾಸ್ ಇ ಸೆಂಟರ್, ದಟ್ ಸೆಂಟರ್ ವಿ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾ ಹೋಗ್ತೀವಿ. Therefore, center of curvature, it is the center of the sphere of which the mirror is a
ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಸ್ಪಿಯರ್ನ ಸೆಂಟರನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ಸಿ ಎನ್ನುವ ಲೆಟ್ರಿಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಸಿ ಪಿ ಅಂತ ಹೇಳ್ತಾ ಹೋಗ್ತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸಿ ಪಿ ಅಂತ ಬಳಸಲ್ಲ. ಇಲ್ಲಿ ಸಿ ಪಿ ಯಾಕೆ ಯೂಸ್ ಮಾಡಿದ್ರೆ ಅಂತ ಹೇಳ್ತಾ ಹೋಗ್ತೀನಿ. ಬಟ್ ಇದರ ಸಿಂಬಲ್ ಏನಪ್ಪ ಅಂದರೆ ಕ್ಯಾಪಿಟಲ್ ಆರ್. ಏನು, ಇಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಎ ಪಾರ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಸ್ಪೆರಿಕಲ್ ಸ್ಪಿಯರ್ ಇದೆಯಲ್ಲಪ್ಪ, ದಿಸ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್. ದಿಸ್ ಈಸ್ ದ ಪಾರ್ಟ್ ಆಫ್ ದ ಮಿರರ್. ದೆನ್ ದಿಸ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಪಿ ಅಂತ ಹೇಳ್ತೀವಿ, ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ಸೆಂಟರ್ ಆಫ್ ದ ಕಾನ್ವೆಕ್ಸ್ ಮಿರರ್, ಸೆಂಟರ್ ಆಫ್ ದ ಕಾನ್ವೆಕ್ಸ್ ಮಿರರ್ ಪಿ ಅಂತ ಹೇಳ್ತಾ ಹೋಗ್ತೀವಿ, ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಪಿ ಇಂದ ಈ ಒಂದು ಪಾರ್ಟ್ ಕಾನ್ವೆಕ್ಸ್ ಮಿರರ್ನ ಈ ಪಾರ್ಟಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ಇರ್ತಕ್ಕಂಥ ದೂರವನ್ನು ನಾವೇಂತ ಹೇಳ್ತಾ ಹೋಗ್ತೀವಿ, ದಿಸ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಪಿ ಇಂದ ಸಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಿ ಪಿ ಅಂತ ಯೂಸ್ ಮಾಡಿದ್ವಿ. ಇಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಎ ಪಾರ್ಟ್. ಕ್ಯಾಪಿಟಲ್ ಆರ್ ಇಂದ ನೋಟ್ ಮಾಡ್ತೀವಿ. ಸಿ ಇಂದ ಪಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಪಿ ಅಂದರೆ ಗೊತ್ತಿರ್ಬೇಕು, ಇಟ್ ಈಸ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಅಂದರೆ ಈ ಒಂದು ಕಾನ್ವೆಕ್ಸ್ ಮಿರರ್ ಅಥವಾ ಕಾನ್ಕೇವ್ ಮಿರರ್ನ ಸೆಂಟರ್ಗೆ ನಾವು ಅಂತ ಕರಿತೀವಿ ಪಿ ಅಂದರೆ ಪೋಲ್ ಅಂತ ಕರಿತೀವಿ. ಇದು ಪಿ ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕಾನ್ಕೇವ್ ಆದರೂ ಕೂಡ ಅಲ್ಲೂ ಸೆಂಟರ್ ಇರುತ್ತೆ. ಮಿರರ್ನ ಸೆಂಟರ್ ನಾವು ಸ್ಪೆರಿಕಲ್ ತೊಗೊಳಲ್ಲ, ಸ್ಪಿಯರ್ ತೊಗೊಳಲ್ಲ. ನಾವೇನಾಗೋದು ಓನ್ಲಿ ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಮಿರರ್ ತೊಗೋಬೇಕು. ಅದರ ಸೆಂಟರ್ ಏನಿರ್ತದೆ ದಟ್ ಈಸ್ ಕಾಲ್ಡ್ ಆಸ್ ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ದ ಸೆಂಟರ್ ಆಫ್ ದ ಮಿರರ್ ವಿ ಕಾಲ್ಡ್ ಆಸ್ ಪೋಲ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಆಕ್ಸಿಸ್, it is a straight line passing through center of curvature and the pole. ನೋಡಿ, xy is called as the principal axis. This xy line is passing through pole and center of curvature. ಯಾವ ಲೈನು ಪೋಲು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗುತ್ತೋ ಆ ಲೈನನ್ನು ನಾವೆಂತ ಕರಿತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಇಮ್ಯಾಜಿನರಿ ಲೈನ್ ದಟ್ ಪಾಸಸ್ ಥ್ರೂ pole and center of curvature is called as the principal axis. ಆ್ಯಂಡ್ ದೇರ್ ಆರ್ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಗೊತ್ತಾಯಿತು, ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಗೊತ್ತಾಯಿತು, ಪೋಲ್ ಅಂದರೆ ಗೊತ್ತಾಯಿತು, ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಗೊತ್ತಾಯಿತು. ಅಂದರೆ ಎಕ್ಸ್ ವೈ ಅನ್ನು ವಿ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಇಟ್ ಈಸ್ ದ ಇಮ್ಯಾಜಿನರಿ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ದ ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳ್ತು, ಇಲ್ಲಿ ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್, ದಿಸ್ ಈಸ್ ಕಾಲ್ಡ್ ಆಸ್ ದ ಕಾನ್ವೆಕ್ಸ್ ಮಿರರ್, ಆ್ಯಂಡ್ ದಿಸ್ ಸೆಂಟರ್ ಆಫ್ ದ ಮಿರರ್ ವಿ ಕಾಲ್ಡ್ ಆಸ್ ದ ಪೋಲ್, and the distance between pole and center of curvature we called as radius of curvature. P ಇಂದ ಸಿ ಗೆ ಇರತಕ್ಕಂಥ ಡಿಸ್ಟೆನ್ಸನ್ನು ನೋಡಿ ಇಲ್ಲಿದೆ, ರೇಡಿಯಸ್ ಆಫ್ ಕರ್ವೇಚರ್ ಆರ್ ಎನ್ನುವ ಲೆಟರಿಂದ ನೋಟ್ ಮಾಡ್ತಾ ಹೋಗ್ತೀವಿ. ದೆನ್ ದಿಸ್ ಈಸ್ ದ ಡಯಾಮೀಟರ್ ಆಫ್ ದ ಮಿರರ್, ಎಮ್ ಇಂದ ಎಮ್ ಡ್ಯಾಶ್ ಏನಿದೆ ದಿಸ್ ಈಸ್ ಕಾಲ್ಡ್ ಆಸ್ ಆರ್ಮೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಡಯಾಮೀಟರ್ ಆಫ್ ದ ಸ್ಪಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಈಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಪೋಲ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ವಿ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಈಸ್ ಕಾನ್ವೆಕ್ಸ್ ಮಿರರ್. ಈ ರೀತಿ ಹೊರಮುಖವಾಗಿ ಉಬ್ಬಿರುತ್ತೆ, ಅಂದರೆ ಮಧ್ಯಭಾಗದಲ್ಲಿ ಉಬ್ಬಿದ್ದು ಅಂಚುಗಳಲ್ಲಿ ಚೂಪಾಗಿದ್ದರೆ ಅದು ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಮಧ್ಯಭಾಗದಲ್ಲಿ ತಗ್ಗಿದ್ದು ಅಂಚುಗಳಲ್ಲಿ ದಪ್ಪವಾಗಿದ್ದರೆ ಅದನ್ನು ನಾವೇಂತ ಹೇಳ್ತೀವಿ, ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ವರ್ಡ್ ಡೈರೆಕ್ಷನಲ್ಲಿ ಕರ್ವ್ಡ್ ಇನ್ವರ್ಡ್ ಅಂತ ಹೇಳಿದ್ರೆ ಕಾನ್ಕೇವ್, ಕರ್ವ್ಡ್ ಔಟ್ವರ್ಡ್ ಅಂತ ಹೇಳಿದ್ರೆ ಕಾನ್ವೆಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎ ಸ್ಪೆರಿಕಲ್ ಮಿರರ್ ಇನ್ ವಿಚ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಔಟ್ವರ್ಡ್ ಈಸ್ ಕಾಲ್ಡ್ ಕಾನ್ವೆಕ್ಸ್ ಮಿರರ್. ಎ ಸ್ಪೆರಿಕಲ್ ಮಿರರ್ ಇನ್ ವಿಚ್ ಕರ್ವ್ಡ್ ಇನ್ವರ್ಡ್ ಈಸ್ ಕಾಲ್ಡ್ ಅಸ್ ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕೂಡ ಸೆಂಟರ್ ಆಫ್ ಕರ್ವೇಚರ್, ಪೋಲ್, ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಇವು ಕೂಡ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಒನ್ ಇಸ್ ಪ್ರಿನ್ಸಿಪಲ್ ಫೋಕಸ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಆಲ್ಸೋ ಕಾಲ್ಡ್ ಆಸ್ ಫೋಕಸ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರಿನ್ಸಿಪಲ್ ಫೋಕಸ್ ಮೀನ್ಸ್ ಕ್ಯಾಪಿಟಲ್ ಎಫ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ವೇರ್ ಆಲ್ ದ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಕಾನ್ವರ್ಜ್, where all the incident ray of light focus at a common point on the principal axis we called as principal axis. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ರೇಸ್ ಕಾಣ್ತಾ ಇದ್ದಾವಲ್ಲ, ಇವನ್ನೆಲ್ಲವೂ ಕೂಡ ಇನ್ಸಿಡೆಂಟ್ ರೇಸ್ ಆಫ್ ಲೈಟ್ ಅಂತ ಹೇಳ್ತಾ ಹೋಗ್ತೀವಿ. ದೀಸ್ ಇನ್ಸಿಡೆಂಟ್ಸ್ ರೇಸ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದ ಮಿರರ್. ಮಿರರ್ ಮೇಲೆ ಇನ್ಸಿಡೆಂಟ್ ಆದಮೇಲೆ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿ ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಅವೇನಾಗ್ತದೆ, ಸೇಮ್ ಮೀಡಿಯಮ್ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿ ಏನಾಗಿದೆ, ಪ್ರಿನ್ಸಿಪಲ್ ಆಕ್ಸಿಸ್ನ ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ಲವೂ ಕೂಡ ಬಂದು ಸೇರಿದ್ದಾವೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲ ಇನ್ಸಿಡೆಂಟ್ ರೇಗಳು ಕೂಡ ಯಾವುದೋ ಒಂದು ಕಾಮನ್ ಪಾಯಿಂಟಲ್ಲಿ ಬಂದು ಸೇರ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಕಾನ್ವರ್ಜ್ ಅಂತ ಹೇಳ್ತೀವಿ. ಕಾನ್ವರ್ಜ್ ಆಗ್ತದೆ, ಒಂದು ಕಡೆ ಬಂದು ಕೂಡ್ಕೊಳ್ಳೋದು. ದಟ್ ಕಾನ್ವರ್ಜಿಂಗ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಅಂಡರ್ಸ್ಟ್ಯಾಂಡ್? ಅಂದರೆ ಏನು ಹೇಳ್ತಾ ಹೋಗ್ತೀವಿ, ಇನ್ ಆಲ್ ದ ಇನ್ಸಿಡೆಂಟ್ ರೇಸ್ ಆಫ್ ಲೈಟ್ ಆರ್ ಕಾನ್ವರ್ಜಸ್ ಅಟ್ ಎ
common point on the principal axis we called as principal focus. This principal focus can be denoted by the letter capital F. ಕ್ಯಾಪಿಟಲ್ ಎಫ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಾಗಿರ್ಬೋದು ಕಾನ್ಕೇವ್ ಮಿರರ್ ಆಗಿರ್ಬೋದು, ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು. ಇಲ್ಲಿ ಕೂಡ ಅಷ್ಟೇ, ಎಲ್ಲವೂ ಕೂಡ ಒಂದೇ ಪಾಯಿಂಟಲ್ಲಿ ಬಂದು ಕಾನ್ವರ್ಜ್ ಆಗಿದೆ ನೋಡಿ. ಇವು ಕೂಡ ನಾವು ಎಫ್ ಅನ್ನು ನಾವೇಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತಾ ಹೋಗ್ತೀವಿ. ಆಲ್ ದ ಇನ್ಸಿಡೆಂಟ್ ರೇಸ್ ಆಫ್ ಲೈಟ್ ಕಾನ್ವರ್ಜಸ್ ಇನ್ ಎ ಕಾಮನ್ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಕ್ಯಾಪಿಟಲ್ ಪ್ರಿನ್ಸಿಪಲ್ ಫೋಕಸ್ ಕ್ಯಾನ್ ಡಿನೋಟೆಡ್ ಬೈ ದ ಲೆಟರ್ ಈಸ್ ಕ್ಯಾಪಿಟಲ್ ಎಫ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಫೋಕಲ್ ಲೆಂತ್ ಆಫ್ ಎ ಸ್ಪೆರಿಕಲ್ ಮಿರರ್. ವೆರಿ ಇಂಪಾರ್ಟೆಂಟ್. ಫೋಕಲ್ ಲೆಂತ್ ಅಂದರೆ ಸಂಗಮ ದೂರ ಅಂತ. ಫೋಕಲ್ ಲೆಂತ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ, ನಿಮ್ಗೆ ಆಲ್ರೆಡಿ ಪೋಲ್ ಅಂದರೆ ಗೊತ್ತಾಯಿತು, ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಗೊತ್ತಾಯಿತು, ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಗೊತ್ತಾಯಿತು, ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಗೊತ್ತಾಯಿತು, ಪ್ರಿನ್ಸಿಪಲ್ ಫೋಕಸ್ ಅಂದರೆ ಗೊತ್ತಾಯಿತು. ಈಗ ಫೋಕಲ್ ಲೆಂತ್ ಅಂತಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್. ಪಿ ಇಂದ ಎಫ್ಗೆ ಇರ್ತಕ್ಕಂಥ ದೂರವನ್ನು ನಾವು ಫೋಕಲ್ ಲೆಂತ್ ಅಂತೇಳಿ ಕರಿತಾ ಹೋಗ್ತೀವಿ. ಯಾವಾಗಲೂ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದು ಈ ಎಫ್ ಪಾಯಿಂಟಲ್ಲೇ. ಅಂದರೆ ಇಮೇಜ್ ಏನಾಗಿರುತ್ತೆ ಎಫ್ ಪಾಯಿಂಟಲ್ಲಿ, ಎಲ್ಲಿ ಎಲ್ಲವೂ ಕೂಡ ಕಾನ್ವರ್ಜ್ ಆಗಿರ್ತಾವೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇಮೇಜಿಂದ ಪೋಲಿಗೆ ಇರ್ತಕ್ಕಂಥ ದೂರವನ್ನು ನಾವು ಏನಂತ ಕರಿತೀವಿ, ಫೋಕಲ್ ಲೆಂತ್ ಹೇಳ್ತೀವಿ. ಇನ್ ಡೆಫಿನೇಷನ್ ಹೇಳೋದಾದರೆ ಎಫ್ ಇಂದ ಪಿಗೆ, ಎಫ್ ಅಂದ್ರೇನು, ಪ್ರಿನ್ಸಿಪಲ್ ಫೋಕಸ್, ಪಿ ಅಂದರೆ ಪೋಲ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ವಿ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಸ್ಮಾಲ್ ಲೆಟರ್ ಎಫ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. Therefore, the distance between the pole and the principal focus is called focal length of the spherical mirror. The radius of curvature is 2 times of the focal length of any spherical mirror. ಗೊತ್ತಿರಬೇಕು ನಿಮಗೆ. ಇದು ನಿಮಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿದೆ. ಪಿ ಇಂದ ಸಿಗೆ ಇರ್ತಕ್ಕಂಥ ದೂರವನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಪಿ ಇಂದ ಎಫ್ಗೆ ಇರ್ತಕ್ಕಂಥ ದೂರವನ್ನು ಫೋಕಲ್ ಲೆಂತ್ ಅಂತ ಕರಿತಾ ಹೋಗ್ತೀವಿ. ಫೋಕಲ್ ಲೆಂತ್ ಏನಾಗುತ್ತಪ್ಪ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧದಷ್ಟಿರುತ್ತದೆ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಪಿ ಇಂದ ಸಿಗೆ 4 ಸೆಂಟಿಮೀಟರ್ ಇತ್ತು ಅಂದರೆ ಪಿ ಇಂದ ಎಫ್ಗೆ 2 ಸೆಂಟಿಮೀಟರ್ ಇರುತ್ತದೆ. ಅಂದರೆ ರೇಡಿಯಸ್ ಆಫ್ ಕರ್ವೇಚರು ಫೋಕಲ್ ಲೆಂತಿನ 2ರಷ್ಟಿರುತ್ತದೆ ಅಂತ ಗೊತ್ತಿರಬೇಕು. ಆರ್ ಇಸ್ ಈಕ್ವಲ್ ಟು 2F ಅಂತ ಬರುತ್ತೆ. ಆರ್ ಇಸ್ ಈಕ್ವಲ್ ಟು 2F, ಆರ್ ಎಫ್ ಇಸ್ ಈಕ್ವಲ್ ಟು R/2 ಅಂತಲೂ ಕೂಡ ಬರ್ಕೋಬೋದು. ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಈಸ್ 2 ಟೈಮ್ಸ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲವನ್ನೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ದಿಸ್ ಈಸ್ ಕಾಲ್ಡ್ ಆಸ್ ಪೋಲ್. ಪೋಲ್ ಅಂದರೆ ದಿಸ್ ಈಸ್ ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ. ಇನ್ವರ್ಡಲ್ಲಿ ಕರುಡ್ ಆಗಿರೋದ್ರಿಂದ ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಪಿ ಈಸ್ ಕಾಲ್ಡ್ ಆಸ್ ಪೋಲ್ ಆಫ್ ದ ಮಿರರ್, ಅಂದರೆ ಸೆಂಟರ್ ಆಫ್ ದ ಮಿರರ್ ವಿ ಕಾಲ್ಡ್ ಆಸ್ ಪೋಲ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಸಿ, ಸೆಂಟರ್ ಆಫ್ ಕರ್ವೇಚರ್. ಅಂದರೆ ಈ ಒಂದು ಮಿರರ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಸ್ಪಿಯರ್ ಫಾರ್ಮೇಷನ್ ಬರುತ್ತೆ, ಸ್ಪಿಯರ್ ಬರುತ್ತೆ. ಆ ಸ್ಪಿಯರನ್ನು ಸೆಂಟರನ್ನು ನಾವೇಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಸೆಂಟರ್ ಆಫ್ ದ ಸ್ಪಿಯರ್ ವಿ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಕ್ಯಾಪಿಟಲ್ ಆರ್ ಇಂದ ನೋಟ್ ಮಾಡ್ತಾ ಹೋಗ್ತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ವಿ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಅಂತ ಹೇಳ್ತಾ ಹೋಗ್ತೀವಿ. And this is called as principal axis. This is the principal axis. The straight line passing through center of curvature and pole is called as principal axis. The line straight line passing through center of curvature and pole we called as principal axis. And these are called parallel rays. Parallel, ಯಾವ್ದು parallel principal axis ಗೆ parallel ಆಗಿರ್ತಕ್ಕಂಥ ರೇಸ್ಗಳು. These are all incident rays of light. These incident rays of lights after reflecting back and converging at the common point on the principal axis. This is called as principal focus. Capital F ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. All the incident rays of light converges at a common point on the principal axis is called as principal axis. ಅಲ್ಲ, ಫೋಕಸ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎಫ್. ವಾಟ್ ಈಸ್ ಅಬೌಟ್ ಫೋಕಲ್ ಲೆಂತ್, ಸ್ಮಾಲ್ ಎಫ್ ಇಂದ ನೋಟ್ ಮಾಡ್ತಾ ಹೋಗ್ತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ವಿ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಇವು ಡೆಫಿನೇಷನ್ ಭಾಳ ಇಂಪಾರ್ಟೆಂಟು, ಕೇಳ್ತಾರೆ 1 ಮಾರ್ಕ್ಸ್ ಯಾವುದಾದ್ರೂ ಒಂದು ಕೇಳ್ಬೋದು. ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್, ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್, ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್, ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್, ವಾಟ್ ಈಸ್ ಫೋಕಲ್ ಲೆಂತ್. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ದ ಸ್ಪೆರಿಕಲ್ ಮಿರರ್. ಹಾಗಾದ್ರೆ ನೆಕ್ಸ್ಟ್, ರೂಲ್ಸ್ ಫಾರ್ ದ ರಿಫ್ಲೆಕ್ಷನ್ ಆಫ್ ಲೈಟ್ ಥ್ರೂ ಸ್ಪೆರಿಕಲ್ ಮಿರರ್. ಹಾಗಾದರೆ ಯಾವುದೇ ಒಂದು ಸ್ಪೆರಿಕಲ್ ಮಿರರ್ ಮುಖಾಂತರ ರಿಫ್ಲೆಕ್ಷನ್ ಆಗಬೇಕಪ್ಪ ಅಂದರೆ ಅದನ್ನು ನಾವು ರೇ ಡಯಾಗ್ರಾಮ್ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ರೇ ಡಯಾಗ್ರಾಮ್ ನಮಗೆ ಅರ್ಥ ಆಗಬೇಕಪ್ಪ ಅಂದರೆ ಕೆಲವು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ಗಳ ಮುಖಾಂತರ ನಾವು ಡ್ರಾ ಮಾಡಬೇಕಾಗಿರುತ್ತೆ. ಫಸ್ಟು, ಇಫ್ ಇನ್ ಎ ಕಾನ್ಕೇವ್ ಮಿರರ್, ಇದು ಕಾನ್ಕೇವ್ ಮಿರರ್ ತೊಗೊಂಡ್ರೆ, ಎ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಪಾಸ್ ಥ್ರೂ ದ ಫೋಕಸ್
ಆರ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಫೋಕಸ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕಾನ್ಕೇವ್ ಮಿರರ್ ನೋಡೋಣ. ಇದು ಪ್ರಿನ್ಸಿಪಲ್ ಆಕ್ಸಿಸ್ಸು, ಸೆಂಟರ್ ಆಫ್ ಕರ್ವೇಚರು, ಫೋಕಸ್ಸು, ಪೋಲ್. ಈ ಒಂದು ರಿಫ್ಲೆಕ್ಟಿಂಗ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಇದೆ. ಇನ್ಸಿಡೆಂಟ್ ರೇ ಆಫ್ ಲೈಟ್ ಏನಾಗಿದೆ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿದೆಯಾ? ಇನ್ಸಿಡೆಂಟ್ ರೇಸ್ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದ್ದರೆ ಈ ರೀತಿ ಪ್ಯಾರಲಲ್ ಆಗಿ ಬಂದಂಥ ಬೆಳಕಿನ ಕಿರಣ ರೇಸ್ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ದ ಮಿರರ್, ಕಾನ್ವೆಕ್ಸ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಯಿತು. ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್. ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ದಿಸ್ ಈಸ್ ರೂಲ್ 1. ಯಾವುದೇ ಆಗಲಿ ಫಸ್ಟು ಪ್ರಿನ್ಸಿಪಲ್ ಆಕ್ಸಿಸಿಗೆ ಬಂದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆಗಿ ಎಫ್ ಪಾಯಿಂಟ್ ಮುಖಾಂತರ ಪಾಸ್ ಆಗಬೇಕಂತ ಹೇಳ್ತಾ ಹೋಗುತ್ತೆ. ಅದೇ ಕಾನ್ವೆಕ್ಸ್ ಮಿರರ್ ಆದರೆ ಅದೇ ರೀತಿ ಸೇಮ್ ಪ್ರಿನ್ಸಿಪಲ್ ಆಕ್ಸಿಸಿಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ರೇ ಆಫ್ ಲೈಟ್ ಮಾಡಿದರೆ ಇದು ಡೈವರ್ಜ್ ಆಗುತ್ತೆ. ಡೈವರ್ಜ್ ಆಗಿ ಇಟ್ ಅಪಿಯರ್ ಟು ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಡೈವರ್ಜಿಂಗ್ ಲೈನ್ ಇದೆಯಲ್ಲ, ಈ ಡೈವರ್ಜಿಂಗ್ ಲೈನನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಅದೇನಾಗಿರಬೇಕು, ಎಫ್ ಪಾಯಿಂಟ್ ಮುಖಾಂತರನೇ ಪಾಸ್ ಆಗೋ ರೀತಿ ಇರಬೇಕು. ದಟ್ ಈಸ್ ದ ರೂಲ್ 1 ಅಂತ ಹೇಳ್ತಾ ಹೋಗ್ತೀವಿ. ಇಫ್ ಎ ಕಾನ್ಕೇವ್ ಮಿರರ್ ಎ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಪಾಸ್ ಥ್ರೂ ದ ಫೋಕಸ್, ಅಂದರೆ ಪ್ರಿನ್ಸಿಪಲ್ ಫೋಕಸ್ ಅದ್ರ ಮುಖಾಂತರನೇ ಪಾಸ್ ಆಗಬೇಕು ಕಾನ್ಕೇವ್ ಮಿರರಲ್ಲಿ. ಆರ್ ಕಾನ್ವೆಕ್ಸ್ ಮಿರರ್ ಆದರೆ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಫೋಕಸ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಡೈವರ್ಜ್ ಆಗಿರ್ಬೇಕಂದ್ರೆ ಪ್ರಿನ್ಸಿಪಲ್ ಫೋಕಸ್ಸಿಂದನೇ ಡೈವರ್ಜ್ ಆಗಿರೋ ರೀತಿ ಕಾಣ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಿದೆ, ರಿಫ್ಲೆಕ್ಟ್ ಆಗಿದೆ. ನಾವು ಅದೇ ಲೈನನ್ನು ನಾವು ಸ್ಕೇಲ್ ಹಿಡ್ಕೊಂಡು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಎಫ್ ಪಾಯಿಂಟ್ ಮುಖಾಂತರ ಹೋಗೋ ರೀತಿ ಕಾಣುತ್ತೆ. ಆ ರೀತಿ ಇರಬೇಕದು. ದಟ್ ಈಸ್ ರೂಲ್ 1. ನೆಕ್ಸ್ಟ್ ಸೆಕೆಂಡ್ ರೂಲ್, ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಅದಕ್ಕೆ ಆಪೋಸಿಟ್ ನೋಡಿ, ಬೆಳಕಿನ ಕಿರಣ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಈ ರೀತಿ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಲೈಟ್ ಇನ್ಸಿಡೆಂಟ್ ಆಗುತ್ತೆ, ರಿಫ್ಲೆಕ್ಷನ್ ಆಯಿತು. ಆಫ್ಟರ್ ರಿಫ್ಲೆಕ್ಷನ್ ಇಟ್ ಟ್ರಾವೆಲ್ಸ್ ಬ್ಯಾಕ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿ ವಾಪಸ್ ಹೋಗಬೇಕು. ನೋಡಿ ಇದಕ್ಕೆ ಆಪೋಸಿಟ್ ರೂಲ್ 1ಗೆ ಆಪೋಸಿಟ್ ರೂಲ್ 2. ಪ್ಯಾರಲಲ್ ಆಗಿ ಬಂದಂಥ ಬೆಳಕಿನ ಕಿರಣ ಎಫ್ ಮುಖಾಂತರ ಹೋಗುತ್ತೆ, ಎಫ್ ಮುಖಾಂತರ ಬಂದಂಥ ಬೆಳಕಿನ ಕಿರಣ ಪ್ಯಾರಲಲ್ ಆಗಿ ವಾಪಸ್ ಹೋಗ್ಬೇಕು. ಅಷ್ಟೇ ಯಾವುದಕ್ಕೆ ಪ್ಯಾರಲಲ್ ಆಗಬೇಕು, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ಬೇಕು. ಇಲ್ಲಿ ಕೂಡ ಸೇಮ್ ಅಪಿಯರ್ ಟು ಕಮ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್. ಈ ರೀತಿ ಇನ್ಸಿಡೆಂಟ್ ಆಯಿತು, ಇದು ಇನ್ಸಿಡೆಂಟ್ ರೇ ಆಫ್ ಲೈಟು. ಇದು ನೆಕ್ಸ್ಟ್ ಟೈಮ್ ಮಾಡ್ತಾಯಿದ್ರೆ ಎಫ್ ಮುಖಾಂತರ ಬಿದ್ದಿರೋ ರೀತಿ ಕಾಣುತ್ತೆ. ಇನ್ಸಿಡೆಂಟ್ ಆಯಿತು, ಇಲ್ಲಿ ರಿಫ್ಲೆಕ್ಷನ್ ಆಯಿತು, ರಿಫ್ಲೆಕ್ಷನ್ ಆಗಿ ಏನಾಗಬೇಕು, ಅದು ಪ್ಯಾರಲಲ್ ಮುಖಾಂತರ ವಾಪಸ್ ಹೋಗ್ಬೇಕು. ಮಾರ್ಕ್ ನೋಡ್ತಾ ಹೋಗ್ರಿ. ಈ ರೀತಿ ಬಿದ್ದಂಥ ಬೆಳಕಿನ ಕಿರಣ ಪ್ಯಾರಲಲ್ ಆಗಿ ವಾಪಸ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ, ಈ ರೀತಿ ಬಿದ್ದಂಥ ಬೆಳಕಿನ ಕಿರಣ ಪ್ಯಾರಲಲ್ ಆಗಿ ವಾಪಸ್ ಹೋಗಿದೆ. ಅಂದರೆ ಫಸ್ಟ್ 1 ರೂಲ್ ಏನು ಹೇಳುತ್ತೆ, ಪ್ಯಾರಲಲ್ ಆಗಿ ಬಂದಂಥ ಬೆಳಕಿನ ಕಿರಣ ಎಫ್ ಮುಖಾಂತರ ಹೋಗಬೇಕು. ಸೆಕೆಂಡ್ 1 ಎಫ್ಫಿಂದ ಬಂದಂಥ ಬೆಳಕಿನ ಕಿರಣ ಪ್ಯಾರಲಲ್ ಆಗಿ ವಾಪಸ್ ಹೋಗಬೇಕು. ರಿಫ್ಲೆಕ್ಷನ್ ಆದಮೇಲೆ ಇವೆಲ್ಲ ಹೇಳ್ತಕ್ಕಂಥದ್ದು. ಇದು ಸೆಕೆಂಡ್ ರೂಲ್. ನೆಕ್ಸ್ಟ್ ಥರ್ಡ್ ರೂಲ್, ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಈಗ ನೋಡಿ, ಯಾವುದೇ ಒಂದು ಬೆಳಕಿನ ಕಿರಣ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆದರೆ, ಇನ್ಸಿಡೆಂಟ್ ಆದರೆ, ದ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಲೈಟ್ ಈಸ್ ಪಾಸ್ ಇನ್ ದ ಸೇಮ್ ಡೈರೆಕ್ಷನ್. ಯಾವ ಡೈರೆಕ್ಷನಲ್ಲಿ ವಾಪಸ್ ಬಂದಿರ್ತದೋ ಅದೇ ಡೈರೆಕ್ಷನಲ್ಲಿ ವಾಪಸ್ ಹೋಗುತ್ತೆ. ಯಾವಾಗ, ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಬಂದರೆ. ಇದು ರೂಲ್ 3. ಅರ್ಥ ಆಯ್ತು ಹೇಳಿದ್ದು. ಎ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆದಮೇಲೆ ಅದೇ ಪಾತಲ್ಲಿ ಯಾವ ದಾರಿಯಲ್ಲಿ ಬಂದಿರ್ತದೋ ಅದೇ ದಾರಿಯಲ್ಲಿ ವಾಪಸ್ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಏನಾಗಿದೆ, ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗಿದೆ. ಇಲ್ಲಿ ನಾವು ಡಾಟ್ ಲೈನ್ ಬರಿತೀವಿ ಅಂದರೆ ಅಪಿಯರ್ ಟು ಡೈವರ್ಜ್. ನಮಗೆ ಆ ರೀತಿ ಭಾಸ ಹೋಗಬೇಕು. ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರನೇ ಬಂದಿದೆ ನಾವು ಅನ್ನೋ ರೀತಿ ಇರಬೇಕು. ಸ್ಕೇಲ್ ಯೂಸ್ ಮಾಡ್ಕೊಂಡ್ರೆ ಮಾಡಬೇಕು. ಈಗ ಬಂದಂಥ ಬೆಳಕಿನ ಕಡೆ ಇಲ್ಲಿ ಇನ್ಸಿಡೆಂಟ್ ಆಯ್ತಪ್ಪ, ಇನ್ಸಿಡೆಂಟ್ ಆದ ತಕ್ಷಣ ರಿಫ್ಲೆಕ್ಷನ್ ಆಗಬೇಕು. ಯಾಕಂದರೆ ಇದು ಮಿರರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ರಿಫ್ಲೆಕ್ಷನ್ ಆಗಿ ಅದು ವಾಪಸ್ ಹೋಗಬೇಕು, ಸೇಮ್ ಮೀಡಿಯಮಲ್ಲೇ ಹೋಗಬೇಕು. ಸೇಮ್ ಮೀಡಿಯಮಲ್ಲಿ ಹೋಗುತ್ತೆ, ಆದರೆ ಡೈರೆಕ್ಷನ್ ಚೇಂಜ್ ಆಗೋಲ್ಲ. ಏನಾಗುತ್ತೆ, ಅದೇ ಲೈನಲ್ಲೇ ವಾಪಸ್ ಹೋಗುತ್ತೆ. ದಟ್ ಈಸ್ ರೂಲ್ 3. ಎ ರೇ ಇನ್ಸಿಡೆಂಟ್ ಆಬ್ಲಿಕ್ಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ಪೋಲ್ ಆನ್ ದ ಸ್ಪೆರಿಕಲ್ ಮಿರರ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಆಬ್ಲಿಕ್ಲಿ. ನೋಡಿ ನೆಕ್ಸ್ಟ್ ರೂಲ್ ಏನು ಇಂಪಾರ್ಟೆಂಟ್ ಅಂದರೆ, ಇನ್ಸಿಡೆಂಟ್ ರೇ ಆಫ್ ಲೈಟ್ ಏನಾದರೂ ಪೋಲ್ ಮೇಲೆ ಇನ್ಸಿಡೆಂಟ್ ಆದರೆ, ಡೈರೆಕ್ಟಾಗಿ ಪೋಲ್ಗೆ ಇನ್ಸಿಡೆಂಟ್ ಆದರೆ ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿರ್ತದೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ಅಂದರೆ ಪ್ರಿನ್ಸಿಪಲ್ ಆಕ್ಸಿಸಿನ 5 ಸೈಡಲ್ಲಿ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಇರುತ್ತೆ. ಅರ್ಥ ಆಯ್ತು ಹೇಳಿದ್ದು. ಒಂದು ಕಡೆ ಇನ್ಸಿಡೆಂಟ್ ರೇ ಇದ್ದರೆ ಇನ್ನೊಂದು ಕಡೆ ರಿಫ್ಲೆಕ್ಟೆಡ್ ರೇ ಇರುತ್ತೆ. ಬಟ್ ಅವೆರಡುಗಳ ನಡುವೆ ಆ್ಯಂಗಲ್ ಏನಾಗಿರ್ತದೆ, ಸೇಮ್ ಆಗಿರ್ತದೆ.
ಅಂದರೆ ಇನ್ಸಿಡೆಂಟ್ ರೇ ಯಾವ ಆ್ಯಂಗಲಲ್ಲಿ ಫಾರ್ಮೇಷನ್ ಆಗಿರ್ತದೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಷನ್ ಅಂದರೆ ಫಾರ್ಮೇಷನ್ ಆಗಿ ವಾಪಸ್ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಯಾವ ಆ್ಯಂಗಲ್ ಇನ್ಸಿಡೆಂಟ್ ಆಗಿರ್ತದೋ ಅದೇ ಆ್ಯಂಗಲಲ್ಲೇ ವಾಪಸ್ ಹೋಗ್ತಕ್ಕಂಥದ್ದು. 30 ಡಿಗ್ರಿ ಇತ್ತಪ್ಪ ಅಂದರೆ ಇಲ್ಲಿ 30 ಡಿಗ್ರಿನೇ ಬರಬೇಕು. ದಿಸ್ ಈಸ್ ಇನ್ಸಿಡೆಂಟ್ ರೇ ಆಫ್ ಲೈಟ್, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್. ದೀಸ್ ಆರ್ ದ ರೂಲ್ಸ್ ಇನ್ ದ ರಿಫ್ಲೆಕ್ಷನ್ ಆಫ್ ಲೈಟ್ ಇನ್ ಎ ಬೈ ಎ ಸ್ಪೆರಿಕಲ್ ಮಿರರ್ ಬೈ ಅಂಡರ್ಸ್ಟ್ಯಾಂಡಿಂಗ್ ರೇ ಡಯಾಗ್ರಾಮ್. ರೇ ಡಯಾಗ್ರಾಮನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೋಗೋದಕ್ಕಿಂತ ಮುಂಚೆ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ವಿ ಕ್ಯಾನ್ ಪ್ಲೇಸ್ ದ ಆಬ್ಜೆಕ್ಟ್ ಅಟ್ 6 ಪೊಸಿಷನ್ಸ್ ಫ್ರಮ್ ದ ಮಿರರ್, ಅಟ್ ಇನ್ಫಿನಿಟಿ, ಬಿಯಾಂಡ್ ಸಿ, ಅಟ್ ಸಿ, ಬಿಟ್ವೀನ್ ಸಿ ಆ್ಯಂಡ್ ಎಫ್, ಅಟ್ ಎಫ್, ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಬೇರೆ ಬೇರೆ ಪೊಸಿಷನ್ಸ್ಗಳಲ್ಲಿ ಒಂದು ಮಿರರಿನ ಮುಂದ್ಗಡೆ ನಾವು ಆಬ್ಜೆಕ್ಟನ್ನು ಇಟ್ಟಾಗ ಅದ್ರ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಾವು ಈ ಒಂದು ರೇ ಡಯಾಗ್ರಾಮ್ ಮುಖಾಂತರ ನಾವು ಕಲಿತಾ ಹೋಗ್ಬೋದು. ಫಸ್ಟ್ ಒಂದು ಕೇಸ್ ನೋಡೋದಾದರೆ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ನೋಡಿ ಇಲ್ಲಿ ಫಸ್ಟ್ ನೀವೇ ಮಾಡಬೇಕು, ಒಂದು ಕಾನ್ಕೇವ್ ಮಿರರನ್ನು ಡ್ರಾ ಮಾಡ್ಕೋಬೇಕು. ಕಾನ್ಕೇವ್ ಮಿರರ್ ಆಮೇಲೆ ಅದ್ರ ಪೋಲ್ ಮಾರ್ಕ್ ಮಾಡ್ಕೋಬೇಕು, ಪಿ ಮಾರ್ಕ್ ಮಾಡ್ಕೊಳ್ತೀರಾ. ಜೊತೆಗೆ ಏನು ಮಾಡಬೇಕು, ನೀವು ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ಕೊಳ್ರಿ. ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ತೀರಾ, ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀರಾ. ಜೊತೆಗೆ ಪಿಯಿಂದ ಎಫ್ಗೆ ಎಷ್ಟಿರುತ್ತೆ ನೋಡ್ಕೋಬೇಕು, ಎಫಿಂದ ಸಿಗೆ ಅಷ್ಟೇ ದೂರ ಇರಬೇಕು. ಈಕ್ವಲ್ ಡಿಸ್ಟೆನ್ಸಲ್ಲಿ ಎಫ್ ಸಿ ಇವೆಲ್ಲ ಮಾರ್ಕ್ ಮಾಡ್ಕೊಳ್ರಿ. ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್, ಎಫ್ ಅಂದರೆ ಪ್ರಿನ್ಸಿಪಲ್ ಫೋಕಸ್, ಪಿ ಅಂದರೆ ಫೋಲ್. ಪಿಯಿಂದ ಎಫಿಗೆ ಎಷ್ಟಿರುತ್ತೋ ಎಫಿಂದ ಸಿಗೆ ಅಷ್ಟೇ ಇರಬೇಕು, ಎಲ್ಲ ಈಕ್ವಲ್ ಡಿಸ್ಟೆನ್ಸಲ್ಲಿರಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ತೀರಾ. ಈಗ ಎ ಬಿ ಈಸ್ ಎನ್ ಆಬ್ಜೆಕ್ಟ್. ಎ ಬಿ ಅನ್ನೋದೇನಿಲ್ಲಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಒಂದು ಸೋರ್ಸ್ ಆಫ್ ಲೈಟನ್ನು ಯೂಸ್ ಮಾಡಿಕೊಂಡು ಇನ್ಸಿಡೆಂಟ್ ರೇ ಆಫ್ ಲೈಟನ್ನು ನಾವು ಪ್ರೊಡ್ಯೂಸ್ ಮಾಡಿದರೆ ದಿಸ್ ಈಸ್ ಕಾಲ್ಡ್ as ಒನ್ ಇನ್ಸಿಡೆಂಟ್ ರೇ ಆಫ್ ಲೈಟ್, ದಿಸ್ ಈಸ್ ಅನದರ್ ಇನ್ಸಿಡೆಂಟ್ ರೇ ಆಫ್ ಲೈಟ್. ನೋಡಿ, ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆಯಪ್ಪ. ಈಸ್ ಇನ್ಸಿಡೆಂಟ್ ಆಯಿತು, ಯಾವುದ್ರ ಮೇಲೆ, ಮಿರರ್ ಮೇಲೆ ಇನ್ಸಿಡೆಂಟ್ ಆಯಿತು. ಆಫ್ಟರ್ ರಿಫ್ಲೆಕ್ಷನ್ ಏನಾಗಬೇಕಿದು, ರೂಲ್ 1 ಪ್ರಕಾರ ಅದೇನಾಗಿರಬೇಕು, ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಪಾಸ್ ಆಗಬೇಕು. ನೋಡಿ, ಇನ್ಸಿಡೆಂಟ್ ಆಯಿತು, ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ವಾಪಸ್ ಹೋಗಿದೆ. ಅದೇ ರೀತಿ ಇನ್ನೊಂದು ಬೆಳಕಿನ ಕಿರಣ ಕೆಳ ಬರುತ್ತಲ್ಲ, ದಿಸ್ ಈಸ್ ಅನದರ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ನೋಡಿ, ಈ ಎರಡೂ ಕೂಡ ರಿಫ್ಲೆಕ್ಟೆಡ್ ರೇ ಎಫ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ. ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವ ಪಾರ್ಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಅಟ್ ಎಫ್. ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಎಫ್. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಎಫ್ ಆ್ಯಂಡ್ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ವೆರಿ ಡಿಮಿನಿಷ್ಡ್. ಇಲ್ಲಿ ಪಾಯಿಂಟ್ ಸೈಜ್ ಬರುತ್ತೆ. ನೋಡಿ, ಆ ಆಬ್ಜೆಕ್ಟ್ನ ಸೈಜ್ ಇಷ್ಟೊಂದು ದೊಡ್ಡದಿದೆ, ಬಟ್ ಇಲ್ಲಿ ಇಮೇಜ್ನ ಸೈಜ್ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಪಾಯಿಂಟ್ ಚುಕ್ಕೆಯಷ್ಟು ಸೈಜ್ ಬರ್ತಾ ಹೋಗುತ್ತೆ. ಜೊತೆಗೆ ಇನ್ವರ್ಟೆಡ್ ಇಮೇಜ್ ಆಗುತ್ತೆ, ಅಂದರೆ ತಲೆ ಕೆಳಗತಕ್ಕಂಥ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಆರೋ ಮಾರ್ಕ್ ಇಲ್ಲಿ ಮೇಲ್ಮುಖವಾಗಿದ್ದರೆ ಇಲ್ಲಿ ಆರೋ ಮಾರ್ಕು ಕೆಳಮುಖವಾಗಿರ್ತದೆ. ದಿಸ್ ಈಸ್ ದ ಇಮೇಜ್ ಫಾರ್ಮೇಷನ್ ಇನ್ ಎ ಕಾನ್ಕೇವ್ ಮಿರರ್ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ಆಬ್ಜೆಕ್ಟನ್ನು ನಾವು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಅದರ ಇಮೇಜು ಎಫ್ ಪಾಯಿಂಟಲ್ಲಿ ಮಾರ್ಕುತ್ತೆ. ಇದರ ನೇಚರ್ ಹೇಳೋದಾದರೆ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, ಆಬ್ಜೆಕ್ಟ್ ಈಸ್ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಎಫ್ ಆ್ಯಂಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್ಡ್ ಇಮೇಜ್ ಈಸ್ ಫಾರ್ಮ್ಡ್. ಹೈಲಿ ಡಿಮಿನಿಷ್ಡ್ ಅಂದರೆ ಅತ್ಯಂತ ಕಡಿಮೆ ಚಿಕ್ಕದಾಗಿರ್ತಕ್ಕಂತಹ ಪಾಯಿಂಟ್ ಸೈಜ್ ಇರ್ತಕ್ಕಂಥ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಎಫ್ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟು ಇನ್ನೂ ಬೇರೆ ಪೊಸಿಷನ್ಸಲ್ಲಿ ಇನ್ನೂ 5 ಪೊಸಿಷನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಬಿಹೈಂಡ್ ಸಿ, ಅಟ್ ಸಿ, ಬಿಟ್ವೀನ್ ಸಿ ಆ್ಯಂಡ್ ಎಫ್, ಅಟ್ ಎಫ್, ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಈ ರೀತಿ ಬೇರೆ ಪೊಸಿಷನ್ಸಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಅದರ ನೇಚರ್ ಯಾವ ಥರ ಇರುತ್ತೆ, ಪಾಯಿಂಟ್ ಯಾವ ರೀತಿ ಸೈಜಲ್ಲಿ ಯಾವ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಇದಿಷ್ಟು ಈ ಕ್ಲಾಸಲ್ಲಿ ಕಲಿತಂಥ ವಿಷಯಗಳು. ಇದರಲ್ಲಿ ನೀವು ಮುಖ್ಯವಾಗಿ ಪ್ರಿನ್ಸಿಪಲ್ ಫೋಕಸ್ ಅಂದ್ರೇನು, ಫೋಕಲ್ ಅಂತಂದ್ರೇನು, ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೇನು, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೇನು, ರಿಲೇಷನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್, ಆ್ಯಂಡ್ ನೆಕ್ಸ್ಟ್ ರೂಲ್ಸ್ ಫಾರ್ ದ ಸ್ಪೆರಿಕಲ್ ಮಿರರ್ ಇನ್ ದ ರಿಫ್ಲೆಕ್ಷನ್ ಆಫ್ ಲೈಟ್. ಇವುಗಳು ನೀವು ಇಂಪಾರ್ಟೆಂಟು, ಇವುಗಳನ್ನು ಕಲಿತಿರಬೇಕು. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ some more examples related to reflection of light in a spherical mirror. Thank you, students.